ಸುಧೀಂದ್ರ ಸರ್ ಅಲ್ಲಿಗೆ ನಿಲ್ಸಿದ್ದೆ ಅವ್ರ ಇಬ್ಬರ ನಡುವೆ ಸ್ವಲ್ಪ ವಾಗ್ವಾದ. ಮಹೇಶ್ ಸರ್ ನೋ ಒಂದು ಪ್ಲೀಸ್ ನಾನು ನಿಮ್ಗೆ ಅವಾಗಲೇ ಅವಕಾಶ ಕೊಟ್ಟಿದ್ದೀನಿ. ಸುಧೀಂದ್ರ ಸರ್ ಇತ್ತು ಹೊಸ ಪ್ರಯೋಗಗಳು ಏನಾದರೂ ಇದೆಯೋ ಅಂತ ಕೇಳಿದೆ ನಾನು, ಅದಾಗಲಿಲ್ಲ. ಅಲ್ಲಿ ಮುಂದುವರಿಸಿ ಸುಧೀಂದ್ರ. ಇಲ್ಲ, ಹೊಸ ಪ್ರಯೋಗ ಅಂದರೆ ವಿನ್ನಬಿಲಿಟಿ ಆ್ಯಂಡ್ ಲೋಕಲ್ ರೆಪ್ರೆಸೆಂಟೇಷನ್ ಬಿಟ್ಟರೆ ಯಾವುದೇ ರೀತಿ ವಿನೂತನ ತೀರಾ ಹೊಸ ಪ್ರಯೋಗ ಅಲ್ಲ. ಏನು ಹೊಸ ಪ್ರಯೋಗ ಅಂದರೆ ಸಚಿವರಾಗಿರುವಂಥವ್ರನ್ನ ಯಾರನ್ನಾದ್ರೂ ಕಂಟೆಸ್ಟ್ ಮಾಡಿ, ಖಂಡಿತ ಶಾಸಕರಾಗಿರುವವ್ರನ್ನ ಆ ರೀತಿ ಚೇಂಜಸ್. ಹೌದು ಸುಮಾರು ಜನ ಶಾಸಕರನ್ನ ಇದು ಸಚಿವರನ್ನ ನಾವು ಇದು ಮಾಡಲಿಕ್ಕೆ ಒಂದು ಶಾರ್ಟ್ ಲಿಸ್ಟ್ ಮಾಡಿದ್ದಿಲ್ಲ. ಹೌದು ಅದರಲ್ಲೂ ಒಂದು 2 ಅಥವಾ 3 ಜನ ಸ್ಪರ್ಧೆ ಅಂತೂ ಬಹುತೇಕ ಖಚಿತ ಅಂತಕ್ಕಂಥ ಮಾಹಿತಿ ನಮಗೆ ಇವಾಗಿದೆ. 2 ಅಥವಾ 3 ಜನ ಇದು ಸಚಿವರು ಸ್ಪರ್ಧೆ. ಶಾಸಕರನ್ನಲ್ಲಿ ಕೂಡ ಒಂದು ಸಚಿವರ ಮಕ್ಕಳು ಇದ್ದಾರೆ. ಸಚಿವರ ಮಕ್ಕಳು ಅದರದೆಲ್ಲ ನಮ್ಮ ಇಟ್ ಇಸ್ ಟು ಪ್ರಿಮ್ಯಾಚೂರ್ ಟು ಆನ್ಸರ್ ಎನಿ ಸಚ್ ಕ್ವಶನ್. ನಾನು ಯಾಕೆ ಕೇಳಿದೆ ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಯತೀಂದ್ರ ಅವರೇ ಮೈಸೂರಲ್ಲಿ ಕೇಳ್ತಾರೆ, ಯತೀಂದ್ರ ಅವರು ಮಗಳೇ ಅಲ್ಲಿ ಬೆಳಗಾವಿಯಲ್ಲಿ ಕೇಳ್ತಾ ಇರೋದು. ಅದಕ್ಕೆ ಯತೀಂದ್ರ ಅವರೇ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಾನು ಮೈಸೂರಲ್ಲಿ ಈ ಸಲ ನಿಂತ್ಕೊಳ್ಳಲ್ಲ, ನಾನು ಆಕಾಂಕ್ಷಿನೂ ನಿಂತ್ಕೊಳ್ಳೋದು ಇಲ್ಲ ಅಂತ ಯತೀಂದ್ರ ಅವರೇ ಆನ್ಸರ್ ಮಾಡಿದ್ದಾರೆ. ಸೊ ಆ ಕ್ವಶನ್ ಯಾರು ಕೇಳಿದ್ರು ಅವರೇ ಅಲ್ಲಿ ಆನ್ಸರ್ ಕೊಟ್ಟು ಅದಕ್ಕೆ ಒಂದು ಇಡೀ ವಿಷಯಕ್ಕೆ ಒಂದು ತಿಲಾಂಜಲಿ ಆಡಿದ್ದಾರೆ. ಹಾಗಾಗಿ ಅದನ್ನು ಮತ್ತೆ ಪುನಃ ತೆಗೆದು ಅದನ್ನೇ ಕೇಳೋದು. ಹೌದು, ಬೀದರ್ ನೀವು ಹೇಳ್ದಂಗೆ ಬೆಳಗಾಮಲ್ಲಿ ನಮಗೆ ಒಬ್ರು ನಮ್ಮ ಹಿರಿಯ ನಾಯಕರ ಪುತ್ರ ಫ್ಯಾಮಿಲಿಯಿಂದ ಒಂದು ಆಕಾಂಕ್ಷೆ ಇದೆ. ಹಂಗೆ ಇನ್ನೂ ಒಂದು ದಿನ ಆಗ್ಬೇಕು ನಿಮ್ಮ ಅಪೇಕ್ಷೆ ತೆಗೆದುಕೊಳ್ಳಿ ಅಂತಲ್ಲ, ಅಂತ ಪ್ರಯೋಗ ಮಾಡ್ತಾ ಇಲ್ಲ. ಪ್ರಶ್ನೆಯನ್ನ ಪೂರ್ತಿಯಾಗಿ ಕೇಳಿಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಪೂರ್ತಿ ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ಇದೇ ಆಗೋದು. ಹಾಫ್ ನಾಲೆಜ್ ಇಸ್ ವೆರಿ ಡೇಂಜರಸ್. ವಾಟ್ ಯು ಆರ್ ಸೇಯಿಂಗ್ ಈಸ್ ಆಲ್ಸೋ ಟ್ರೂ. ಎಸ್, ನಮ್ಮಲ್ಲಿ 1-2 ಕ್ಷೇತ್ರಗಳಲ್ಲಿ ಬಲವಾದ ಇಂದಿನ ಸಚಿವರು, ಶಾಸಕರು ಅಥವಾ ಪ್ರಮುಖ ರಾಜಕೀಯ ನಾಯಕರ ಕುಟುಂಬ ವರ್ಗದವರು ಆಕಾಂಕ್ಷಿಗಳಾಗಿದ್ದಾರೆ. ಅದು ಸ್ಥಳೀಯ ಲೆವೆಲಲ್ಲಿ ಎಲ್ಲ ನಮ್ಮ ಡಿಸ್ಟ್ರಿಕ್ಟ್ ಯೂನಿಟ್ ಎಲ್ಲ ಸೇರಿ ಅವ್ರ ಹೆಸರನ್ನೇ ಪ್ರಸ್ತಾಪ ಮಾಡಿ ಕಳಿಸಿದ್ರೆ ಅದು ಇಲ್ಲಿ ಎಕ್ಸಿಕ್ಯೂಟಿವ್ ಕಮಿಟಿ ಇದೆ, ಅದಾದ ನಂತರ ನ್ಯಾಷನಲ್ CWSC ಇದೆ, CWSC ಪಾಸ್ ಆದಕ್ಕ ನೋಡ್ಕೊತಾರೆ. ಆಕಾಂಕ್ಷಿಗಳಿದ್ದಾರೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಈ ಸ್ಟ್ರಾಟಜಿ ಚೇಂಜಸ್ ಎಲ್ಲ ಸಚಿವರುಗಳಂತೂ 1-2 ಸಚಿವರು ಬಹುತೇಕ ಅವರ ಸ್ಪರ್ಧೆ ಈಗಷ್ಟು ನಮ್ಗೆ ಇವತ್ತಿನ ಮಾಹಿತಿಗೆ ಖಂಡಿತ ಖಚಿತ ಅಂತಕ್ಕಂಥ ಮಾಹಿತಿ ನಮಗಿದೆ. ಓಕೆ, ಖಚಿತ ಇದೆ. ದೇವರಾಜ್ ಸರ್ ಒಂದು ಸೆಕೆಂಡ್. ಕುಟುಂಬ ರಾಜಕೀಯ ಅಂತ ನಿಮ್ಮನ್ನು ಪದೇ ಹೀಯಾಳಿಸುವಂಥ ಮಾತುಗಳಿದೆ. ಬಿಜೆಪಿಯಲ್ಲೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಹೇಗೆ ಸಚಿವರುಗಳ ಮಕ್ಕಳು ಸ್ಪರ್ಧೆ ಮಾಡುವಂಥದ್ದು ಚರ್ಚೆಯಲ್ಲಿದೆಯೋ ಹಾಗೆ ಬಿಜೆಪಿಯಲ್ಲೂ ಕೂಡ ಮಾಜಿ ಸಚಿವರ ಮಕ್ಕಳು ಕೂಡ ಸ್ಪರ್ಧೆಗೆ ಓಡಾಡ್ತಾ ಇದ್ದಾರೆ. ಅಲ್ಲ, ಖಂಡಿತ ಸರ್ ನಾನು ಒಂದು ವಿಷಯವನ್ನಂತೂ ಇವತ್ತು ಸ್ಪಷ್ಟಪಡಿಸ್ತೀನಿ. ಏನು ಇವಾಗ ಕುಟುಂಬ ರಾಜಕಾರಣ ಅಂತಕ್ಕಂಥ ವಿಷಯವೇ ಅಪ್ರಸ್ತುತ. ಯಾಕಂದರೆ ಯಾವುದೇ ಪಕ್ಷ ತಗೊಳ್ಳಿ, ಎಲ್ಲ ಪಕ್ಷದಲ್ಲೂ ಸಹ ಕುಟುಂಬದವರು ಇವತ್ತಿನ ದಿವಸ ಸಚಿವರಾಗಿದ್ದಾರೆ, ಅವ್ರ ಮಕ್ಕಳು ಮತ್ತು ಶಾಸಕರಾಗಿದ್ದಾರೆ. ಎಲ್ಲೂ ಸಹ ನೋಡಿದ್ವಿ, BJPಲೂ ನೋಡಿದ್ದೀವಿ, ಕಾಂಗ್ರೆಸ್ಸಲ್ಲಂತೂ ಇನ್ನೂ ಯಥೇಚ್ಛವಾಗಿ ನೋಡಿದ್ದೀವಿ. ಇವನ್ ನಮ್ಮಲ್ಲೂ ಸಹ ಇದೆ, ಎಲ್ಲ ಪ್ರಾದೇಶಿಕ ಪಕ್ಷಗಳು. ನಾನು ಯಾಕೆ ಕೇಳಿದೆ ಅಂದ್ರೆ ಅದನ್ನ ಕಟುವಾಗಿ ವಿರೋಧಿಸ್ತಿರೋ ಅಥವಾ ನಮಗೆ ಕೊಟ್ಟ ಸೀಟ್ಗಳು ಸಾಕು ಅಂತಿರೋ? ಇಲ್ಲ, ನಮಗೆ ಆ ರೀತಿ ಅಂತಲ್ಲ, ಕೊಟ್ಟೋಟ್ ಸೀಟ್ ಅಲ್ಲ, ಇದು ಕೊಡೋದು ಮತ್ತೆ ತಗೊಳ್ಳೋದು ಅಂತ ಮೊದಲೇ ಹೇಳಿದ್ದೀನಿ ನಿಮಗೆ. ನೀವು ಬರೀ ತಗೊಳ್ಳೋದು ಮಾತ್ರ, ಖಂಡಿತ ಖಂಡಿತವಾಗಿ ಸರ್. ನೋಡಿ ಸರ್, ನಾವು ಅಷ್ಟೊಂದು ಸುಲಭ ಅಲ್ಲ. ಯಾಕೆಂತಾರೆ 11ರಿಂದ 13 ಸ್ಥಾನ ಜಿಲ್ಲೆಗಳಲ್ಲಿ ನಾವು ಸಹ ಡಿಸಿಸಿವ್ ಆಗಿದ್ದೀವಿ. 11ರಿಂದ 13 ಜಿಲ್ಲೆಗಳಲ್ಲಿ ನಾವು ಡಿಸಿಸಿವ್ ಆಗಿದ್ದೀವಿ. ಇವತ್ತು ನೆನ್ನೆ ಕ್ಯಾಂಡಿಡೇಟ್ ನೋಡಿ, ಇವಾಗ ನೆನ್ನೆ ತಾನೇ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಲ್ಲಿ ನಾವು ಒಂದು ಸೀಟನ್ನು ತಗೊಳ್ಳೋಣಪ್ಪ, ನೀವು ಖಂಡಿತವಾಗಿಯೂ ನಮಗೆ ಗೆಲ್ಲಬೇಕು ಅಂತ ಅಭ್ಯರ್ಥಿಗಳನ್ನು ಅಥವಾ ಆ ರೀತಿ ಕೆಲಸ ಮಾಡ್ತಕ್ಕಂಥ ಒಂದು ಒಗ್ಗಟ್ಟನ್ನು ಮುಂದೆ ನೀವು ತೋರಿಸಿ, ನಾವು ಸರ್ವೆ ಮಾಡ್ತೀವಿ, ಖಂಡಿತವಾಗಿಯೂ ನಾವು ತೊಗೊತೀವಿ ಆ ಸೀಟನ್ನು ಅಂತ ಅಷ್ಟರ ಮಟ್ಟಿಗೆ ನಾವು ಆಲೋಚನೆ ಮಾಡ್ತಿದ್ವಿ. ಮತ್ತು ಇನ್ನೊಂದು ಏನು ಅಂತಂದರೆ BJPಯಲ್ಲೂ ಸಹ ಇಲ್ಲಿವರೆಗೂ ಸಹ ಆ ಮನಸ್ಥಿತಿ ಇಲ್ಲವೇ ಇಲ್ಲ. ಅಲ್ಲಿ ಅವ್ರು ಹೇಳ್ತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದನ್ನೇ ಹೇಳ್ತಾವ್ರೆ. ಏನು ನಮಗೆ ಪ್ರಶ್ನೆ ಪಕ್ಷ ಮುಖ್ಯ ಅಲ್ಲ, NDA ಅಭ್ಯರ್ಥಿಗಳು 28ಕ್ಕೆ 28 ಗೆಲ್ಲಬೇಕು, ಅದಕ್ಕೆ ತಕ್ಕನಾದ ತಂತ್ರಗಾರಿಕೆಯನ್ನು ನಾವು ಮಾಡಬೇಕು, ಅದಕ್ಕೆ ತಕ್ಕನಾದ ಅಭ್ಯರ್ಥಿಯನ್ನು ನಾವು ತಗೋಬೇಕು. ಅಷ್ಟು ಬಿಟ್ಟರೆ ಬೇರೆ ಯಾವುದೇ ಆಲೋಚನೆಗಳು ನಮ್ಮ ಮುಂದೆ ಇಲ್ಲ. ಇಲ್ಲಿ ಹಳೆ ಮೈಸೂರಲ್ಲಿ BJP ನಾಯಕರುಗಳು ಅಪೋಸ್ ತುಂಬಾ ಇದೆ. ನಾವು ಇಷ್ಟು ದಿನ ಪಕ್ಷ ಕಟ್ಟಿ ಈ ಬಾರಿ ನಿಮ್ಮ ಓಟ್ಗಳನ್ನ ಶೇರ್ಗಳನ್ನೆಲ್ಲ ತೆಗೆದುಕೊಂಡಿದ್ದೀವಿ, ಈಗ JDS ಟಿಕೆಟ್ ಕೊಟ್ಬಿಟ್ಟು ನಮ್ಮ ಓಟ್ಗಳನ್ನು ಕಿತ್ಕೊಳ್ಬೇಕಾ ಅಂತ ಕೇಳ್ತಾ ಇದ್ದಾರೆ ಹಳೆ ಮೈಸೂರು ಭಾಗದಲ್ಲಿ. ಈ ಮಾತನ್ನು ನಾವು ಆಲ್ರೆಡಿ ಚರ್ಚೆ ಮಾಡಿದ್ವಿ BJP ಅಂದರೆ NDAನ ಒಂದು ಮೀಟಿಂಗಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಏನು ನಾವು ಹಿಂದೆ 2019ರಲ್ಲಿ ಕಾಂಗ್ರೆಸ್ಸಿಂದ ನಾವೇನು ಅನುಭವಿಸಿದ್ವಿ ನೋವನ್ನು, ಮತ್ತು ಅದು ನಮಗೆ ಇನ್ನೊಂದ್ಸಲ ಮರುಕಳಿಸಿದ್ರೆ ಖಂಡಿತವಾಗಿಯೂ ಫಲಿತಾಂಶದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಎರಡೂ ಪಕ್ಷದ ನಾಯಕರುಗಳು ಬಹಳಷ್ಟು ಪ್ರಬುದ್ಧತೆಯಿಂದ ಆಯಾ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಶಮನ ಮಾಡಿ ಖಂಡಿತವಾಗಿಯೂ ಒಮ್ಮತಕ್ಕೆ ಬಂದು ಒಂದು ತೀರ್ಮಾನವನ್ನು ಮಾಡಲೇಬೇಕಾಗತ್ತೆ. ನಾವು ಎದುರಿಸಬೇಕು, 28ರ ಗುರಿ ಇಟ್ಕೊಂಡಿದ್ದೀವಿ ಅಂದರೆ ಎರಡೂ ಪಕ್ಷಗಳಲ್ಲಿ ಈ ಪ್ರಬುದ್ಧತೆ ಬರಲೇಬೇಕಾಗತ್ತೆ, ಬಂದೇ ಬರುತ್ತಿದ್ದು. ಓಕೆ, ಮಹೇಶ್ ಅವರೇ, ನಿಮ್ಮಲ್ಲಿ ಯಾರೋ ಮಾಜಿ ಸಚಿವರು ಅವರಿಗೆಲ್ಲ ಮಕ್ಕಳಿಗೆಲ್ಲ ಟಿಕೆಟ್ ಕೊಡಲ್ವಾ?
ಯಾರೆಲ್ಲ ಈ ಪಕ್ಷಕ್ಕೋಸ್ಕರ ಹಲವು ದಶಕಗಳ ಕಾಲ ಅಹರ್ನಿಶಿ ದುಡ್ದಿದ್ದಾರೆ, ಅದು ಯಾರದೇ ವ್ಯಕ್ತಿಯ ಮಕ್ಕಳಿರ್ಬೋದು, ಏನಿರ್ಬೋದು, ಮುಖ್ಯ ಇರ್ತಕ್ಕಂಥದ್ದು ಪಕ್ಷದ ಕಾರ್ಯವನ್ನು ಕಳೆದ 30 ವರ್ಷ 40 ವರ್ಷ ಯಾರು ಕೆಲಸ ಮಾಡಿರ್ತಾರೆ ಅವ್ರು ಯಾರಿಗೂ ಕೆಲಸ ನೋಡೇನೆ ನಮ್ಮ ಕಾರ್ಯಕರ್ತರ ಪಡೆ ಅಂತ ನಾವು ಯಾಕೆ ಹೇಳ್ತೀವಿ ಅಂದರೆ, ಒಬ್ಬ ಕಾರ್ಯಕರ್ತ ಅಂತಕ್ಕಂಥ ಎಕ್ಸಾಂಪಲ್ ಹೇಳ್ತೀನಿ ಮಹೇಶ್ ಸರ್, ಎಕ್ಸಾಂಪಲ್ ಹೇಳ್ತೀನಿ. ಎರಡು ಹೇಳಿ. ಕಳೆದ 20 ವರ್ಷಗಳಿಂದ ಗದಗ ಹಾವೇರಿ ವಿಚಾರದಲ್ಲಿ ಅಲ್ಲಿ ಉದಾಸಿ ಅವರಿದ್ರು, ಅದು ಬೇರೆ ವಿಚಾರ. ಬಟ್ ಬಿಜೆಪಿ ಪಕ್ಷಕ್ಕೋಸ್ಕರನೇ ದುಡಿದಿರುವಂಥ ವಕೀಲರಿದ್ದಾರೆ, ಶರಣು ಅಂಗಡಿ ಅಂತ ಹೇಳಿ. ಇನ್ನೊಂದು ಕಡೆಗೆ ಈಶ್ವರಪ್ಪನವರ ಮಗ ಕಾಂತೇಶ್ ಅವರಿಗೆ ಅಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಶ್ವರಪ್ಪನವ್ರ ಮಗ ಕಾಂತೇಶಿಗೆ ಟಿಕೆಟ್ ಕೊಡ್ತಿರೋ, 20 ವರ್ಷದಿಂದ ಕಾರ್ಯಕರ್ತರಾಗಿ ದುಡಿದಂಥ ಕಾರ್ಯಕರ್ತರಿಗೆ ಸೀಟ್ ಕೊಡ್ತಿರೋ? ನಾನು ನಿಮ್ಗೆ ಅದೇ ಹೇಳ್ತಾ ಇದ್ದೀನಲ್ಲ ಸರ್. ನೋಡಿ ಸರ್, ಸೀಟ್ ಕೊಡ್ತಕ್ಕಂಥದ್ದು ನಮ್ಮ ಪಾರ್ಲಿಮೆಂಟರಿ ಬೋರ್ಡ್ ಅಲ್ಲ, ಯಾರಿಗೆ ಕೊಡಬೇಕು? ಅಲ್ಲ, ನಿಮ್ಗೆ ಯಾರಿಗಾದ್ರೂ ಕೊಡಿ, ಯಾರಿಗೆ ಕೊಡಬೇಕು ನಿಮ್ಮ ಪ್ರಕಾರ? ಒಂದು ವಿಷಯ 20 ವರ್ಷ ಪಕ್ಷಕ್ಕೋಸ್ಕರ ಕಾರ್ಯಕರ್ತರಾಗಿ ಒಂದು ವಿಷಯ ಹೇಳ್ತೀನಿ. ಪಾರ್ಲಿಮೆಂಟರಿ ಬೋರ್ಡ್ ಸರ್ ಅದು ಮಾಡ್ತಾರೆ ಸರ್, ಪಾರ್ಲಿಮೆಂಟರಿ ಬೋರ್ಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಸೋಲಿಸಲಿಕ್ಕೆ ಯಾವುದೆಲ್ಲ ಅಭ್ಯರ್ಥಿ ಆಯ್ತು ಸರ್, ನಾನು ನಿಮ್ಮ ಪ್ರಕಾರ ಕೇಳ್ತಾ ಇದ್ದೀನಿ ಮಹೇಶ್ ಅವರೇ. ಕಾರ್ಯಕರ್ತರು 20 ವರ್ಷ ದುಡಿದಿರುವಂತಹ ಬೆವರು ಸುರಿಸಿ ಹೋರಾಟವನ್ನ ಮಾಡಿ ಬೆಳೆದಂತ ಕಾರ್ಯಕರ್ತರಿಗೆ ಕೊಡಬೇಕು, ಈಶ್ವರಪ್ಪನವರು ಪುತ್ರಿಗೆ ಕೊಡಬೇಕು? ನಿಮ್ಗೆ ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ ನಾನು. ತಮ್ಮ ಪ್ರಶ್ನೆ ಯಾವ ರೀತಿ ಇದ್ರೂ ಕೂಡ ನನಗೆ ಉತ್ತರ ಇಷ್ಟೇ. ಏನಪ್ಪ ಅಂತಂದ್ರೆ ಉತ್ತರ ಯಾಕಾಗೋದಿಲ್ಲ ಏನಂದ್ರೆ ಇಲ್ಲಿ ಕೇಳಿ ಸರ್, ಯಾವ ನೋಡಿ, ಯಾವ ಬೇಸರಲ್ಲ ಇಲ್ಲಿರೋ ಎಲ್ಲ ವೆರಿ ನಂಗೆ ಅಲೋ ಮಾಡ್ಬೇಕು. ಪಾಯಿಂಟ್ ಕೊಡ್ತಕ್ಕಂಥದ್ದು ಯಾವ ಕಾರ್ಯ, ಎಲ್ಲರೂ ಕಾರ್ಯಕರ್ತರೆ. ಈಶ್ವರಪ್ಪ ಮಗನೂ ಕಾರ್ಯಕರ್ತ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಭಾಗವಹಿಸಿದ್ದಕ್ಕೆ ನಾನು ವಾರ್ ರೂಮ್ ಅನ್ನ ಮುಗಿಸ್ತಾ